ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಕೈಕಾಲ್ ಬಿದ್ದೋಗಿ ಕೆಳಗಡೆ ಬಿದ್ದೋಗಿರೋ ಅಪ್ಪನ್ ನೋಡಿದ ವಾಸವಿ, ಅಪ್ಪ ಅಪ್ಪ ಎದ್ದೋಳಪ್ಪ. ಅದೇನು ತಲೆಗಾಕೋದೆ ಸುಶೀಲಾ ಅಲ್ಲಿಂದ ಅವಳ ರೂಮ್ ಹೊಟ್ಟೋಗ್ತಾಳೆ. ಸುಶೀಲಾ ಆಡಿದ ನಾಟಕಗೆ, ಸುಶೀಲಾ ಕೊಟ್ಟಿದ್ದ ಶಾಕ್ಗೆ ಕೊನೆಗೆ ವಾಸು ಮಂಚದ ಪಾಲಾದ. ಅವಾಗಿಂದ ಸುಶೀಲಾನ ಆ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಸುಶೀಲಾದೇ ಇಷ್ಟ ರಾಜ್ಯ ಆಗಿತ್ತು. ದಿನ ಹಿಂಗೆ ಕಳೀತಾ ಇತ್ತು. ಒಂದಿನ ಸುಶೀಲಾ ಹಾಲಲ್ಲಿ ಕುತ್ಕೊಂಡು, ಈ ನನ್ ಮಗಳು ಇನ್ನೂ ಎದ್ದಿಲ್ವಾ? ಲೇ ವಾಸಂತಿ ಎಲ್ ಸತ್ತಿದ್ಯೆ? ಹಂಗಂತ ಜೋರಾಗಿ ಕರೆದ್ಲು. ಅದನ್ ಕೇಳಿದ ತಕ್ಷಣ ವಾಸವಿ ನಿದ್ದೆಯಿಂದ ದಿಢೀರಂತ ಎದ್ದು ಭಯದಿಂದ ಓಡೋಡಿ ಅವಳತ್ರ ಬರ್ತಾಳೆ. ಏನಾಯ್ತಮ್ಮ ಹಂಗಂತ ಅಂದ್ಲು. ಆ ಮಾತ್ ಕೇಳಿದ ತಕ್ಷಣ ಸುಶೀಲಾಗೆ ತುಂಬಾ ಕೋಪ ಬರುತ್ತೆ. ಏನು ಅಮ್ಮನ? ಯಾರೇ ನಿನ್ಗಮ್ಮ? ಇನ್ನೊಂದ್ಸಲ ಹಂಗ್ ಕರೆದ್ರೆ ಸಾಯಿಸ್ಬಿಡ್ತೀನಿ. ಚಿಕ್ಕಮ್ಮ ಅಂತ ಕರಿ. ಆಯ್ತು ಚಿಕ್ಕಮ್ಮ. ಬೆಳಗಾಗಿ ಎಷ್ಟೊತ್ತಾಯ್ತು? ಇನ್ನು ನೀನ್ ನಿದ್ದೆ ಮಾಡ್ತಿದ್ರೆ ಯಾರೇ ಮನೆ ಕೆಲ್ಸ ಮಾಡೋದು? ನನಗ್ ಕ್ಷಮಿಸಿ ಚಿಕ್ಕಮ್ಮ, ಮೈಯೆಲ್ಲ ನೋವ್ತಿದ್ರೆ ಮಲ್ಕೊಂಡಿದ್ದೆ. ಕೆಲ್ಸ ಅಂದ್ರೆ ಎಲ್ಲ ನೋವು ಬಂದ್ಬಿಡತ್ತೆ. ತಿನ್ನೋದಂದ್ರೆ ಏನ್ ನೋವು ಬರಲ್ಲ. ಹೋಗು, 5 ನಿಮಿಷದಲ್ಲಿ ನಂಗೆ ಟೀ ತಗೊಂಡ್ ಬಾ. ಹಂಗಂತ ಹೇಳಿ ಹೋಗ್ತಿರುವಾಗ ಸುಶೀಲಾ ಮಗ ಅಳ್ತಾ ಹೇಳ್ತಾನೆ, ಅಮ್ಮ ಹಶುವಾಗ್ತಾ ಇದೆ ಅಮ್ಮ, ಅಮ್ಮ ಹಶುವಾಗ್ತಾ ಇದೆ. ಹಂಗಂತೇಳಿ ಬರ್ತಿರೋವಾಗ ಸುಶೀಲಾ, ನನ್ ಬಂಗಾರಿ, ನನ್ ಚಿನ್ನ ಬುಜ್ಜು, ಓನಮ್ಮ ಹಶುವಾಗ್ತಾ ಇದೆಯಾ ನನ್ ಬಂಗಾರು ಹಂಗಂತ ಹೇಳಿ ಮಗನ್ನ ಹತ್ರ ತಗೊಂಡು ವಾಸಂತಿ ಹತ್ರ ಹೇಳ್ತಾಳೆ, ಏನೇ ನನ್ ಮಗನ ಎದ್ದಿದ ತಕ್ಷಣ ಹಸುವಂತಾನಂತ ನಿನ್ ಗೊತ್ತಿಲ್ವಾ? ಹೌದು ಚಿಕ್ಕಮ್ಮ. ಹಾಗಾದ್ರೆ ಏನೇ ಮಾಡಿದ್ಯಾ? ತಲೆ ಹರಟೆ ಹುಡುಗಿ, ಹೋಗು, 5 ನಿಮಿಷದಲ್ಲಿ ಟೀ ಮಾಡ್ಕೊಂಡು ತಗೊಂಡ್ ಬಾ, ಹೋಗ್. ಹೀಗೆ ತಾಯಿ ಮಗನಿಬ್ರು ವಾಸಂತಿ ಹತ್ರ ಎಲ್ಲ ಕೆಲ್ಸ ಮಾಡಿಸ್ಕೋತಿದ್ರು. ಮಾಡದೇ ಇದ್ರೆ ಒಡಿಯೋರು, ಬೈಯೋರು. ದಿನ ಹಂಗೆ ಕಳಿತಿತ್ತು. ಒಂದಿನ ವಾಸವಿ ಅವ್ರ ಅಪ್ಪಗೆ ಊಟ ತಿನ್ಸ್ತಿರೋವಾಗ ವಾಸು ಅಳ್ತಾ ಇದ್ದ. ತಂದೆ ಅಳ್ತಿರೋದ್ ನೋಡಿದ ವಾಸವಿ, ಅಪ್ಪ ಏನಾಯ್ತಪ್ಪ, ಯಾಕೆ ಅಳ್ತಿದ್ದೀರಾ? ನನ್ನಂಗ್ ಕ್ಷಮಿಸಮ್ಮ. ನಿನಗೆ ತಾಯಿನ ತರ್ತಿದ್ದೀನಿ ಅನ್ಕೊಂಡೆ, ಆದ್ರೆ ಸವಿತಿ ತಾಯಿನ ತರ್ತಿದ್ದೀನಿ ಅನ್ಕೊಂಡಿಲ್ಲ. ನನ್ನಂಗ್ ಕ್ಷಮಿಸಮ್ಮ. ನೀನೇನಾದ್ರೂ ಮುಂದೆ ಊಹೆ ಮಾಡಿದ್ಯಾ ಅಪ್ಪ ಹಿಂಗಾಗುತ್ತಂತ? ಅದೆಲ್ಲ ನಮ್ಮ ಹಣೆ ಬರಹ ಅಪ್ಪ. ನೀವು ತಿನ್ನಿ, ಚಿಕ್ಕಮ್ಮ ನೋಡಿದ್ರೆ ಬೈತಾಳೆ. ಹಂಗಂತ ಹೇಳಿ ಊಟ ತಿನ್ಸ್ತಿರೋವಾಗ ಸುಶೀಲಾ ಅವರ ನೋಡಿ ಅಲ್ಲಿ ಬರ್ತಾಳೆ. ಏನು ತಂದೆ ಮಗಳಿಬ್ರು ನನ್ ಮೇಲೆ ಏನೋ ಚಾಡಿಗಳು ಹೇಳ್ಕೊತಾ ಇದ್ದೀರಾ? ಹಾ? ಅವಳ ಮಾತ್ ಕೇಳಿದ ತಕ್ಷಣ ಇಬ್ರು ಭಯಪಟ್ಟು ಸುಶೀಲಾ ಕಡೆ ತಿರುಗಿ, ಏನಿಲ್ಲ ಚಿಕ್ಕಮ್ಮ, ಅಪ್ಪನ್ಗೆ ಊಟ ತಿನ್ನಿಸ್ತಿದ್ದೀನಿ. ನೀನ್ ಇಲ್ಲಿ ಕುತ್ಕೊಂಡು ನಿಮ್ಮ ಅಪ್ಪನ್ ತಿನ್ನಿಸ್ತಾ ಇದ್ರೆ ಅಲ್ಲಿ ಬಟ್ಟೆ ಯಾರು ಒಗ್ಯೋದು? ಊಟ ತಿನ್ಸ್ಬಿಟ್ ಬಂದು ಒಗಿತೀನಿ ಚಿಕ್ಕಮ್ಮ. ಹೊಂದೊತ್ ತಿಂದಿಲ್ಲ ಅಂದ್ರೆ ನಿಮ್ಮಪ್ಪ ಏನ್ ಸಾಯಲ್ಲ. ಹೋಗು, ಬಟ್ಟೆ ಹೋಗಿ, ಮಳೆ ಬರೋ ತರ ಇದೆ. ಆದ್ರೆ ವಾಸವಿ ಅಲ್ಲಿಂದ ಹೋಗದೆ ಅಲ್ಲೇ ನಿಂತ್ಕೊಂಡು ಅಪ್ಪನ್ನ ಸುಶೀಲನ ನೋಡ್ತಿದ್ಲು. ಅದನ್ನ ನೋಡಿದ ಸುಶೀಲಾ ಕೋಪದಿಂದ, ಏನೇ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ? ಹೋಗು, ಬಟ್ಟೆ ಹೋಗಿ. ಹಂಗಂದಿದ ತಕ್ಷಣ ವಾಸವಿಗೆ ಭಯ ಆಗುತ್ತೆ. ಅದನ್ನ ನೋಡಿದ ವಾಸು, ನೀನ್ ಹೋಗಮ್ಮ, ಅವಳೊಂದು ದೊಡ್ಡ ರಾಕ್ಷಸಿ. ಗಂಡ ಸತ್ರು ಅವಳಿಗೆ ಕಣ್ಣಲ್ಲಿ ನೀರ್ ಬರಲ್ಲ, ಸ್ವಲ್ಪನೂ ಮನ್ಸು ಕರ್ಗಲ್ಲ. ನೀನ್ ಹೋಗು ತಾಯಿ. ಹೌದು, ನಾನು ರಾಕ್ಷಸಿನೇ, ದುಡ್ಡಿನ ರಾಕ್ಷಸಿ. ನೀನು ನಿನ್ ಮಗಳು ಕಲ್ತು ನನ್ನನ್ನೇನಾದ್ರೂ ಮಾಡ್ತೀರಾ ಏನೋ? ಹಾ, ಏಯ್ ನೀನೇನೇ ಇನ್ನೂ ಇಲ್ಲೇ ಇದೆಯಾ? ಹೋಗು ಹಂಗಂತ ಇನ್ನೊಂದ್ಸಲ ಕಿರ್ಚಿದ್ಲು. ಅವಳು ಹಂಗಂದಿದ ತಕ್ಷಣ ವಾಸಂತಿ ಅಳ್ತಾ ಅಲ್ಲಿಂದ ಹೋಗ್ದ್ಲು. ವಾಸಂತಿ ಹೋಗಿದ ತಕ್ಷಣ ಸುಶೀಲಾ, ನೀವು ಆರಾಮಾಗಿ ಮಲ್ಗಿ ಹಂಗಂತ ಹೇಳಿ ಅಲ್ಲಿಂದ ಹೋದ್ಲು. ಹೀಗೆ ಯಾವುದೋ ಒಂದ್ ವಿಧದಲ್ಲಿ ದಿನಾ ಸುಶೀಲಾ ತಂದೆ ಮಗಳಿಗೆ ಕಷ್ಟ ಕೊಡ್ತಾನೆ ಇದ್ಲು. ಹೀಗೆ ಕಾಲನು ಕಳಿತಿತ್ತು. ಒಂದಿನ ಸುಶೀಲಾ ಹಾಲಲ್ಲಿ ಕುತ್ಕೊಂಡಿರುವಾಗ
ರಾಧಿಕಾ ಅಂತ ಒಬ್ಳು ಬಂದು, ನಮಸ್ತೆ ರೀ. ಹಾ ನಮಸ್ತೆ. ಏನ್ ಬೇಕು? ಊರಿಗೆ ಹೊಸ್ದಾಗಿ ಬಂದಿದ್ದೀವಿ, ಪಕ್ಕದ ಮನೆಯಲ್ಲೇ ಇದ್ದೀವಿ. ಒಂದ್ಸಲ ನೋಡಿ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನೀವು ಈ ಊರಿಗೆ ಹೊಸ್ದಾಗಿ ಬಂದಿದ್ದೀರಾ ಅಂತ ನೀವು ನಮ್ಮ ಮನೆಗೆ ಬಂದಾಗಲೇ ಗೊತ್ತಾಯ್ತು. ಅದ್ ಹೆಂಗ್ ಮೇಡಮ್? ಈ ಊರಲ್ಲಿ ಯಾರಿಗೂ ನಮ್ಮ ಮನೆಗೆ ಬರೋ ಧೈರ್ಯ ಇಲ್ಲ ಬಿಡೋ. ಅರ್ಥ ಆಗಿಲ್ಲ ರೀ. ನಿಮ್ಗೆ ಅರ್ಥ ಆಗಲ್ಲ? ಬನ್ನಿ ಬಂದು ಕುತ್ಕೊಳ್ಳಿ. ಕಾಫಿ ಕುಡಿತೀರಾ, ಟೀ ತಗೋತೀರಾ? ನೀವೇನ್ ಕೊಟ್ರು ಕುಡಿತೀನಿ. ಹೌದಾ, ಸರಿ. ಲೇ ವಾಸಂತಿ, 2 ಕಪ್ ಕಾಫಿ ತಗೋಬಾ. ವಾಸಂತಿ ಯಾರ್ರೀ? ಕೆಲ್ಸದವಳ? ಹೌದು. ಹಂಗಂತ ಹೇಳ್ತಿರುವಾಗ್ಲೇ ವಾಸಂತಿ 2 ಕಪ್ ಕಾಫಿ ತಗೋಬಂದು ನಿಂತ್ಕೊಂಡ್ಲು. ಅದನ್ ನೋಡಿ ಸುಶೀಲಾ, ಹಂಗ್ ದಡ್ರಂಗ್ ನಿಂತ್ಕೊಂಡಿದ್ಯೇನೆ, ಕೊಟ್ಬಿಟ್ಟು ಹೋಗು ಒಳಗಡೆ. ಆಯ್ ಚಿಕ್ಕಮ್ಮ. ಚಿಕ್ಕಮ್ಮ ಅನ್ನೋ ಮಾತ್ ಕೇಳಿ ರಾಧಿಕಾ ಶಾಕ್ ಆಗಿ, ನೀವು ತುಂಬಾ ಗ್ರೇಟ್ ರೀ. ಯಾಕಂಗೆ ಮನೇಲಿ ಕೆಲ್ಸ ಮಾಡೋವಳನ್ನ ಸ್ವಂತದವ್ರ ತರ ನಡ್ಕೋತಿದ್ದೀರಾ, ಚಿಕ್ಕಮ್ಮ ಅಂತ ಕರ್ಸ್ಕೊತಿದ್ದೀರಾ. ಅವಳು ಸಂಬಳ ತಗೊಳ್ದೆ ಇರೋ ಕೆಲ್ಸದವಳು, ಅದಕ್ಕೆ ಹಂಗ್ ಕರಿತಾವಳೆ. ಅಂದ್ರೆ ಏನು? ಅವಳು ನನ್ ಗಂಡನ್ ಮಗಳು. ಹಂಗಂತ ಶುರು ಮಾಡಿ ವಾಸವಿ ಬಗ್ಗೆ ಎಲ್ಲ ಹೇಳ್ತಾಳೆ. ಅದನ್ ಕೇಳಿದ ರಾಧಿಕಾ, ಹಾಗಾದ್ರೆ ಮಗ್ಳತ್ರ ಕೆಲ್ಸ ಮಾಡಿಸ್ಕೊಂಡು ನೀವು ಜಾಲಿ ಆಗಿದ್ದೀರಾ? ಆ ಮಾತು ಕೇಳಿದ ತಕ್ಷಣ ಸುಶೀಲಾಗೆ ಎಲ್ಲಿಲ್ದಿರೋ ಕೋಪ ಬಂತು. ಕುತ್ಕೊಂಡಿದ್ ಸುಶೀಲಾ ಎದ್ದು ವಾಸಂತಿಗೆ ಚೆನ್ನಾಗಿ ಹೊಡಿತಾಳೆ. ಮನೆಗೆ ಯಾರಾದ್ರೂ ಬಂದ್ರೆ ಚಿಕ್ಕಮ್ಮ ಗಿಕ್ಕಮ್ಮ ಅಂತ ಕರಿಬೇಡ ಅಂತ ಎಸ್ಸಲ ಹೇಳ್ಬೇಕೆ? ಹಾ, ನಾನ್ ನಿನ್ನ ಚಿತ್ರಹಿಂಸೆ ಕೊಡ್ತಿದ್ದೀನಿ, ನಾನ್ ದೊಡ್ಡ ರಾಕ್ಷಸಿ ಅಂತ ಅವ್ರಿಗೆ ಹಿಂಟ್ ಕೊಡೋದಕ್ಕ? ಇಲ್ಲ ಚಿಕ್ಕಮ್ಮ. ಮತ್ತೆ ಚಿಕ್ಕಮ್ಮ? ಸಾಯಿಸ್ಬಿಡ್ತೀನಿ. ಮುಖ ನೋಡಿ ಹೆಂಗಿದೆ, ಹೋಗೋ ಒಳಗಡೆ. ಹಂಗಂತ ಗಟ್ಟಿಯಾಗಂದ್ಲು. ವಾಸಂತಿ ಅಳ್ತಾ ಒಳಗಡೆ ಹೋಗ್ಬಿಟ್ಲು. ಅವಳು ಹೋಗಿದ ತಕ್ಷಣ ಕುತ್ಕೊಂಡಿದ್ ರಾಧಿಕಾ ಗಾಬರಿಯಿಂದ ಎದ್ದು, ಆಯ್ತ್ರಿ, ನಾನು ಹೋಗ್ಬರ್ತೀನಿ. ಹೋಗು, ಮತ್ತೆ ಬರ್ಬೇಡ. ಹಂಗಂತಂದ್ಲು. ರಾಧಾ ಅಲ್ಲಿಂದ ಹೋಗ್ಬಿಟ್ಲು. ಅಳ್ತಾ ಅಡ್ಗೆ ಮನೆ ಒಳಗಡೆ ಬಂದ ವಾಸಂತಿ ಅವ್ರ ಅಮ್ಮ ಲಕ್ಷ್ಮಿ ಕೊಟ್ಟಿದ್ದ ಉಂಗ್ರ ನೋಡ್ತಾ ಅವ್ರ ಅಮ್ಮನ ನೆನ್ಸ್ಕೊಂಡು ಅಳ್ತಾ ಇದ್ಲು. ಅಮ್ಮ, ಅಮ್ಮ, ಯಾಕಮ್ಮ ನನ್ನ ಬಿಟ್ಬಿಟ್ಟು ಹೋದೆ? ಇದ್ದಾಗ ನನ್ನ ಕೈಯಲ್ಲಿ ಒಂದು ಕೆಲಸನೂ ನೀನು ಮಾಡಿಸ್ತಿಲ್ಲ. ಬೇಕಾಗಿದ್ದೆಲ್ಲ ಕ್ಷಣದಲ್ಲಿ ಮಾಡಿಕೊಡ್ತಿದ್ದೆ. ನನ್ನನ್ನು ಎಷ್ಟು ಮುದ್ದಾಗಿ ನೋಡ್ಕೋತಿದ್ದೆ ಅಮ್ಮ. ಆದರೆ ಈಗ ಚಿಕ್ಕಮ್ಮ ಎಲ್ಲ ಕೆಲಸ ನನ್ನ ಹತ್ರನೇ ಮಾಡಿಸ್ತಾರೆ. ಬೈತಾಳೆ, ಹೊಡಿತಾಳೆ ಅಮ್ಮ. ಹಂಗಂತ ಅಳ್ತಾ ಇದ್ಲು.